Hello ಮಕ್ಕಳೇ, ವೆಲ್ಕಮ್ ಯು ಆಲ್ ಟು ದ ನಮ್ಮ ವೇದಾಂತ SSLC. ನಾನು ನಿಮ್ಮ ಸೈನ್ಸ್ ಟೀಚರ್ ರಿತಿಕಾ ಮ್ಯಾಮ್. ಸೊ ಇವತ್ತು ನಿಮ್ಮ ಸಲುವಾಗಿ ಒಂದು ಸ್ಪೆಷಲ್ ಟಾಪಿಕ್ ತಂದಿದ್ದೇನೆ. ಏನಂದ್ರೆ 625 ಔಟ್ ಆಫ್ 625 ಹೇಗಪ್ಪ ಸ್ಕೋರ್ ಮಾಡೋದು, ಮತ್ತೆ ಈ ವರ್ಷ 2025 ನಲ್ಲಿ ಯಾವ ಹುಡುಗರು ಸ್ಕೋರ್ ಮಾಡಿದಾರಲ್ಲ ಅವ್ರದ್ದು ಒಂದೇ ಸ್ಟ್ರಾಟಜಿ ಇರೋದು, ಏನದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಯು ಪೀಪಲ್ ಟು ಎವ್ರಿ ಒನ್. ಸೊ ಲಾಸ್ಟ್ ವಿಡಿಯೋನಲ್ಲಿ ರೂಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದಕ್ಕೆ ನೀವು ಜಾಸ್ತಿನೇ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ಯು ಪೀಪಲ್ ಆರ್ ವೆರಿ ನ್ಯೂ ಟು ದ ಚಾನಲ್ ಆ್ಯಂಡ್ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದಾರೆ ಅಂದರೆ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಮತ್ತು ಹಿಟ್ ದ ಲೈಕ್ ಬಟನ್ ಇಫ್ ಯು ಹವ್ ಲೈಕ್ಡ್ ಇಟ್. ಕ್ಲಿಯರ್? ಸೊ ಲೆಟ್ಸ್ ಸ್ಟಾರ್ಟ್ ಇಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೊ ಹೇಗಪ್ಪ ಸ್ಕೋರ್ ಮಾಡೋದು ಎಕ್ಸಾಮ್ನಲ್ಲಿ? ಸೊ 22 ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಹ್ಯಾಸ್ ಬೀನ್ ಸ್ಕೋರ್ಡ್ 625 ಔಟ್ ಆಫ್ 625 ಆಯ್ತಾ. ಸೊ ಆಲ್ಮೋಸ್ಟ್ 22 ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ ಕರ್ನಾಟಕನಲ್ಲಿ 625 ಔಟ್ ಆಫ್ 625. ಕ್ಲಿಯರಾ? ಸೊ ಅದರಲ್ಲಿ ಕರ್ನಾಟಕನಲ್ಲಿ ದಕ್ಷಿಣ ಕನ್ನಡ ಡಿಸ್ಟಿಕ್ ಟಾಪ್ಡ್ ವಿತ್ ಆಲ್ಮೋಸ್ಟ್ 91.12% ಪಾಸ್ ರೇಟ್. ಸೊ ಇದು ಪಾಸ್ ಪರ್ಸೆಂಟೇಜ್ ದಕ್ಷಿಣ ಕರ್ನಾಟಕದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗಿದ್ದಾರೆ. 91 ಅಂದರೆ ಏನು, ಆಲ್ಮೋಸ್ಟ್ ನಿಯರ್ ಟು ದ 92%, ರೈಟ್? ಸೊ ಬರೀ 8% ಹುಡುಗರು ಫೇಲ್ ಆಗಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಹೌ ಮಚ್ ದೇ ಮೈಟ್ ಹವ್ ಪಾಸ್ಡ್, ಮೀನ್ಸ್ ಹೌ ಮಚ್ ದೇ ಮೈಟ್ ಹವ್ ಸ್ಟಡಿಡ್ ಆಲ್ಸೋ. ಓಕೆ, ಸೊ ಅ ರಿಮಾರ್ಕಬಲ್ ಅಚೀವ್ಮೆಂಟ್ ಶೋಯಿಂಗ್ ದಟ್ ಡಿಸಿಪ್ಲಿನ್ ಪ್ಲಸ್ ದ ಸ್ಟ್ರಾಟಜಿ ಇಸ್ ಈಕ್ವಲ್ ಟು ಸಕ್ಸಸ್. ಸೊ ಅದೇ ಹೇಳೋದು ನಿಮಗೆ, ಯಾವ ಥರ ನೀವು ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತೀರಾ, ಯಾವ ಥರ ನೀವು ಸ್ಟ್ರಾಟಜಿ ಇಡ್ತೀರಾ, ಈ ಸಬ್ಜೆಕ್ಟ್ನಲ್ಲಿ ಈ ಥರ ಓದಬೇಕು, ನನಗೆ ಯಾವುದು ಡಿಫಿಕಲ್ಟ್ ಆಗ್ತಿದೆ, ನಾ ಯಾವುದನ್ನು ಜಾಸ್ತಿ ಓದಬೇಕು ಅನ್ನೋದು ಅದು ಬಹಳ ಇಂಪಾರ್ಟೆಂಟು, ರೈಟ್? ಸೊ ಅದನ್ನೆರಡು ಮಾಡಿದ್ರೆ, ಅದು ನಿಮ್ಮ ತಲೆಯಲ್ಲಿ ಸೆಟ್ ಆದರೆ ಆರಾಮಾಗಿ ನೀವು ಔಟ್ ಆಫ್ ಔಟ್ ಬೀಳುತ್ತೆ. ಓಕೆ, ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ಯು ಪೀಪಲ್ ದಟ್ ಯು ಆಲ್ಸೋ ನೀಡ್ ಟು ಸ್ಕೋರ್ ಇಟ್. ಬಟ್ ಏನದು ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಆ ಟಾಪರ್ಸು, ಆ ಮಾರ್ಕ್ಸ್ ಕಂಡಿಡ್ಲಿಕ್ಕೆ, ಆ ಮಾರ್ಕ್ಸ್ ಬೀಳಲಿಕ್ಕೆ, ಅದನ್ನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೇನೆ 5 ನಿಮಿಷದಲ್ಲಿ. ಅಂಡ್ ಚೆನ್ನಾಗಿ ಕುಂತ್ ನೋಡಿ, ಆಯ್ತಾ? ಸೊ ಏನಪ್ಪ ಫಸ್ಟ್ ಥಿಂಗ್ ಅಂದ್ರೆ, ಮೀಟ್ ದ ಟಾಪರ್ಸ್. ಯಾವಾಗ ಇವ್ರು ಇಂಟರ್ವ್ಯೂ ಮಾಡಿದ್ರಲ್ಲ ಆ ಟಾಪರ್ಸ್ದು ಏನಪ್ಪ ಒಂದೇ ಕಾನ್ಸೆಪ್ಟ್, ಅದು ಏನು? ಸ್ಮಾರ್ಟ್ ಪ್ಲಾನಿಂಗ್, ಡೈಲಿ ಡಿಸಿಪ್ಲಿನ್, ಕಾನ್ಸೆಪ್ಷನಲ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಸೊ ಲೈಕ್ ಎಕ್ಸಾಂಪಲ್, ಇವರೆಲ್ಲ ಟಾಪರ್ಸ್. ಓಕೆ, ದಟ್ ಇಸ್ ಅಹಮದ್, ನದಾಫ್, ಭಾವನಾ, ಧನಲಕ್ಷ್ಮಿ, ಇವರೆಲ್ಲ ಟಾಪರ್ಸ್. ಓಕೆ, 2025 ಟಾಪರ್ಸು. ಈಗ ನಾ ಬರೀ 3 ಹೆಸರು ತಗೊಂಡಿದ್ದೀನಿ, ಬಟ್ ಬಹಳ ಮಂದಿ ಟಾಪರ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ 10 ಮೆಂಬರ್ಸ್ ಆದ ಟಾಪರ್ಸ್ ಆಕ್ಚುಲಿ. ಓಕೆ, ಸೊ ಆ 10 ಮಂದಿ 22 ಮಂದಿನಲ್ಲಿ ಅವರೆಲ್ಲ ಹೇಗೆ ಸ್ಕೋರ್ ಮಾಡಿದ್ರು, ಮತ್ತೆ ಇಂಟರ್ವ್ಯೂ ಆದ ತಕ್ಷಣ ಏನಪ್ಪ ಒಂದೇ ಥಿಂಗ್ ಅಂದ್ರೆ ಸ್ಮಾರ್ಟ್ ಪ್ಲಾನಿಂಗ್. ಓಕೆ, ಸ್ಮಾರ್ಟ್ ಪ್ಲಾನಿಂಗ್ ಅಂದ್ರೆ ಏನು? ಇವತ್ತು ಯಾವ ಕಾನ್ಸೆಪ್ಟ್ ಅನ್ನ ಓದಬೇಕು, ನಾ ಈ ಕಾನ್ಸೆಪ್ಟ್ ನನಗೆ ಡಿಫಿಕಲ್ಟ್ ಆಗ್ತಿದೆ, ನಾ ಇದನ್ನ ಬಿಟ್ಟು ನಾಳೆ ಮಾರ್ನಿಂಗನ್ನು ಓದಬೇಕು, ಮುಂಜಾನೆ ಎದ್ದೂ ಓದಬೇಕು, ನನಗಿದ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗೋ ತನಕ ಓದ್ಕೊಂತಾನೆ ಇರಬೇಕು. ಸೊ ಈಗಿಲ್ಲ, ಇವತ್ತು ಕುಂತು ಓದ್ಯಪ್ಪ, ನಾವು ಈ ವಿಡಿಯೋ ನೋಡಿದೆ ಇವತ್ತು ರಿತಿಕಾ ಮ್ಯಾಮ್ದು ಫುಲ್ ಸೀರಿಯಸ್ ಆಗಿ ಏನು ಬೇಕಾದಾಗ್ಲಪ್ಪ ಇವತ್ತಿಂದ ಟೈಮ್ ಟೇಬಲ್ ಹಾಕಿಬಿಡ್ತೇನೆ, ನಾನು ಟೈಮ್ ಟೇಬಲ್ ಹಾಕಿ ಓದ್ತೇನೆ. ಸೊ ಈ ಸ್ಟ್ರಾಟಜಿಯನ್ನು ಜಸ್ಟ್ 2 ದಿನ 3 ದಿನ ಯೂಸ್ ಮಾಡ್ಕೋಬಾರ್ದು. ದ್ಯಾಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಅಂದರೆ ಏನು? ಇವತ್ತು ಮಾಡ್ತಿದ್ದೇನೆಂದರೆ ಅದು ಕಾನ್ಸೆಪ್ಟ್ ಫುಲ್ ಮಾರ್ಚ್ ತನಕ ಇರಬೇಕು. ನಾ ಇವತ್ತು ಓದಿದೆ, ನಾಳೆ ಬರ್ಡೇ ಪಾರ್ಟಿ ಬಂತಪ್ಪ, ಮದುವೆ ಬಂತು ಯಾರ್ದೋ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಆ ಕಾನ್ಸೆಪ್ಟನ್ನು ಇಟ್ಕೊಳ್ಳೋದು ಬಂದ್ ಮಾಡಿ. ಸೊ ಇವತ್ತು ಇನ್ ಕೇಸ್ ನಿಮಗೆ ಅಷ್ಟು ಮಾರ್ಕ್ಸ್ ಬೇಕಿದೆ ಅಂದರೆ ಡಿಸಿಪ್ಲಿನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ಕುಂತು ಓದ್ತಿದ್ದೇನೆ ಅಂದರೆ ನಾಳೆ ಆ ಟಾಪಿಕನ್ನು ಮುಗಿಸ್ಬೇಕು. ಇವತ್ತು ಹೇಳಿದ್ರೆ 2 ತಾಸಿನಲ್ಲಿ ಇಷ್ಟು ಓದಬೇಕಂದ್ರೆ ಇವತ್ತು ಓದಲೇಬೇಕು. ಸೊ ಆ ಮೈಂಡ್ಸೆಟ್ ಇದ್ರೆ ಅಷ್ಟೇ ಸ್ಕೋರ್ ಮಾಡ್ಬೋದು. ಅದಕ್ಕೆ ಹೇಳೋದು, ಎಲ್ಲರಿಗೂ 625 ಔಟ್ ಆಫ್ 625 ಸ್ಕೋರ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಬಟ್ ಸ್ವಲ್ಪ ಮಂದಿಗೆ 625 ಔಟ್ ಆಫ್ 625 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಎದಕ್ಕೆ? ಡಿಸಿಪ್ಲಿನ್, ಸ್ಮಾರ್ಟ್ ಪ್ಲಾನಿಂಗ್. ಸೊ ಡಿಸಿಪ್ಲಿನ್, ಸ್ಮಾರ್ಟ್ ಪ್ಲಾನಿಂಗ್ ಅಂಡ್ ದ ಕನ್ಸೆಪ್ಷನಲ್ ಅಂಡರ್ಸ್ಟ್ಯಾಂಡಿಂಗ್. ಕಾನ್ಸೆಪ್ಟಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಓದಲಿಕ್ಕೆ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಈಗ ನೋಡಿ, ಎಕ್ಸಸೈಸ್ ಕ್ವಶನ್ಸ್ ಕೇಳಿಲ್ಲಪ್ಪ, LBA ಬೇಸ್ಡ್ ಕ್ವಶನ್ಸ್ ಕೇಳಿಲ್ಲ, ಆ ಎಲ್ಲ ಕ್ವಶನ್ಸ್ ಕೇಳಿಲ್ಲ ಅಂದ್ರೆ ಈಗ ಒಂದು ಯಾವುದೋ ಒಂದು ಕ್ವಶನ್ ಕೇಳಿದಾರಪ್ಪ, ಅದು ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಓಕೆ, ಗ್ರೇಸ್ ಮಾರ್ಕ್ಸ್ ಅಂತೂ ಈ ವರ್ಷ ಸಿಗಲ್ಲ. ಆಲ್ರೆಡಿ ರೂಲ್ಸ್ನಲ್ಲಿ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನ ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ. ಸೊ ಅದರಲ್ಲಿ ಹೇಳಿದ್ದಾರೆ ಆಲ್ರೆಡಿ, ಗ್ರೇಸ್ ಮಾರ್ಕ್ಸ್ 100% ಶೋರ್ ಬೀಳಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಎಷ್ಟು ಕೇರ್ಫುಲಿಯಾಗಿ ಪೇಪರ್ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ನೋದು. ಸೊ ಇಲ್ಲಿ ಇನ್ ಕೇಸ್ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ ಅಂದ್ರೆ ಕ್ವಶನ್ ಟೆಕ್ಸ್ಟ್ ಬುಕ್ ನಲ್ಲಿಂದಲೇ ಇರುತ್ತೆ. ಸೊ ಆ ಟೆಕ್ಸ್ಟ್ ಬುಕ್ ನಲ್ಲ ಚೆನ್ನಾಗಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಅಂದ್ರೆ ಯಾವ ಬೇಕಾದಲ್ಲಿ ಕ್ವಶನ್ ಕ್ರಿಯೇಟ್ ಮಾಡಿ ಹಾಕ್ಲಿ, ನೀವು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಸೊ ಆ ತರ ಆ ಟಾಪಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟು. ಕ್ಲಿಯರಾ? ಸೊ ಇವೆಲ್ಲ ಐಡಿಯಾಸು ಕೊಟ್ಟಿರೋದು ಯಾರು? ನಾನು ಕೊಡ್ತಿಲ್ಲ. ಟಾಪರ್ಸ್ ಯಾರು ಆಗಿದಾರಲ್ಲ, 625 ಔಟ್ ಆಫ್ 625 ಯಾರು ಸ್ಕೋರ್ ಮಾಡಿದಾರಲ್ಲ ಅವ್ರು ಕೊಡೋ ಐಡಿಯಾಸು. ಕ್ಲಿಯರ್? ಸೊ ಅದಕ್ಕೆ ಹೇಳೋದು, ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಮೆಮರೈಸಿಂಗ್. ಕ್ಲಿಯರ್? ಸೊ ಮೆಮರೈಸಿಂಗ್ ಮಾಡೋದು ಓಕೆ, ಇಟ್ಸ್ ನಾಟ್ ಲೈಕ್ ರಾಂಗ್, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಾನ್ಸೆಪ್ಟನ್ನು ಮೆಮರೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್.
ತಿಳಿತಾ? ನೆಕ್ಸ್ಟ್, ವೈ ಓಲ್ಡ್ ಪೇಪರ್ಸ್ ಮ್ಯಾಟರ್ಸ್. ಸೊ ಯಾಕಪ್ಪ ಹಳೆ ಪೇಪರ್ಸ್ ಅನ್ನ ಯಾಕೆ PYQ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತಾರೆ, ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತಾರೆ, ಎದಕ್ಕೆ ಇಂಪಾರ್ಟೆಂಟ್ ಇದೆ? ಆ ಮನುಷ್ಯನ ಈಗ ಯಾರು ಟಾಪರ್ಸ್ ಬಂದಿದಾರಲ್ಲ ಅವ್ರನ್ನ ಕೇಳಿದ ತಕ್ಷಣ ಏನ್ ಹೇಳಿದ್ರು ಗೊತ್ತಾ? ಸೊ ನಾನು ಒಂದ್ 5-6 ವರ್ಷದ ಪೇಪರ್ಸ್ ಎಲ್ಲ ಕುಂತು ಓದಿದೆ, ಎಲ್ಲ ಕುಂತು ಸಾಲ್ವ್ ಮಾಡಿದೆ 3 ತಾಸಿನಲ್ಲಿ, ಟೈಮಿಂಗ್ ಇಟ್ಕೊಂಡು ಕುಂತು ಸಾಲ್ವ್ ಮಾಡಿದೆ, ಅದಕ್ಕೆ ನನಗೆ ಈಸಿ ಆಯ್ತು ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರ ಅನ್ನೋದು. ಸೊ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಪ್ರಾಕ್ಟೀಸ್ ಇನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹೆಲ್ಪ್ ಐಡೆಂಟಿಫೈಯಿಂಗ್ ದ ರಿಪೀಟೆಡ್ ಪ್ಯಾಟರ್ನ್ಸ್ like weekly mock test under the real exam conditions. Mistakes were analyzed and the corrected prominently. So ಅವರು 3 ತಾಸು ಟೈಮಿಂಗ್ ಇಟ್ಕೊಂಡು ಕುಂತು ಪೇಪರ್ ಅನ್ನ ಸಾಲ್ವ್ ಮಾಡಿದ್ದಾರೆ. ಕುಂತು ಪೇಪರ್ ಸಾಲ್ವ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೇನೆ, ಯಾವ ಟಾಪಿಕ್ ಮೇಲೆ ನಂಗೆ ಆನ್ಸರ್ ಮಾಡ್ಲಿಕ್ಕೆ ಬರ್ತಿಲ್ಲ. ಸೊ ಆ ಟಾಪಿಕ್ ಅನ್ನ ನೆಕ್ಸ್ಟ್ ಡೇ ಕುಂತು ಓದಿದ್ದಾರೆ. ಸೊ ಅದರಿಂದ ಅವ್ರಿಗೆ ಗೊತ್ತಾಗಿದೆ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೇನೆ, ನನಗೆ ಅನಲೈಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಅದನ್ನು ಅನಲೈಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ಅನಲೈಸ್ ಮಾಡ್ಕೋತೀರಾ ಅವಾಗೆ ನಿಮಗೆ ಗೊತ್ತಾಗೋದು ನಮ್ ಎಲ್ಲಿ ಕಡಿಮೆ ಇದೆ, ನಾ ಏನ್ ಮಾಡ್ಬೇಕು, ನೀವು ಯಾವ ತರ ವರ್ಕ್ ಮಾಡ್ಬೇಕು ಆ ಟಾಪಿಕ್ ಮೇಲೆ. ಕ್ಲಿಯರಾ? ನೆಕ್ಸ್ಟ್ ಏನು, ಕಾನ್ಸೆಪ್ಟ್ ಕ್ಲಾರಿಟಿ ಓವರ್ ದ ರೂಟ್, ಲೈಕ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಟಾಪಿಕ್ ಫುಲ್ಲಿ. ಸೊ ಯಾವುದೋ ಒಂದು ಟಾಪಿಕ್ ತಗೊಂಡಿದ್ದಾರೆ, ಲೈಕ್ ಎಕ್ಸಾಂಪಲ್ ಲೈಫ್ ಪ್ರೊಸೆಸ್. ಸೊ ಆ ಲೈಫ್ ಪ್ರೊಸೆಸ್ ನಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ರಿಪೀಟ್ ಯಾವ ತರ ಕ್ವಶನ್ಸ್ ಆಗಿದೆ, ಡೈಗ್ರಾಮ್ಸ್, ರೈಟ್? ಸೊ ಡೈಗ್ರಾಮ್ಸ್ ಎಲ್ಲ ಜಾಸ್ತಿ ಫೋಕಸ್ ಮಾಡೋಣ. ಸೊ ಯಾವ ತರ ಟಾಪಿಕ್ ಮೇಲೆ ಕಾನ್ಸೆಪ್ಟ್, ಲೈಕ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ, ಅದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಕೇಳಿದ್ದಾರೆ. ಪವರ್ ಮೇಲೆ ಕ್ವಶನ್ಸ್ ಭಾಳ ಕೇಳಿದ್ದಾರೆ, ಪವರ್ ಟಾಪಿಕ್ ಮೇಲೆ ಭಾಳ ಕ್ವಶನ್ಸ್ ಕೇಳಿದಾರಪ್ಪ. ಸೊ ಆ ಟಾಪಿಕ್ ಅನ್ನ ಚೆನ್ನಾಗಿ ಕುಂತು ಓದಿ. ಸೊ ಆ ತರ ನಿಮಗೆ ಐಡಿಯಾ ಇರಬೇಕು ಯಾವ ಟಾಪಿಕ್ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಬಟ್ ಅದಕ್ಕೆ ಯಾವಾಗ ತಿಳಿಯುತ್ತೆ ನಿಮ್ಗೆ ಕ್ವಶನ್ಸ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದ ತಕ್ಷಣ ಅಷ್ಟೇ ತಿಳಿಯೋದು. ತಿಳಿತಾ? ಸೊ ಹೆಲ್ಪ್ಸ್ ಇನ್ ಅಪ್ಲೈಯಿಂಗ್ ದ ಕಾನ್ಸೆಪ್ಟ್ ಎನಿವೇರ್ ಇನ್ ದ ಎಕ್ಸಾಮ್. ಸೊ ಮೆಮರೈಸೇಷನ್ ಅಲೋನ್ ಇಸ್ ನಾಟ್ ಎನಫ್. ದಟ್ಸ್ ವಾಟ್ ಐ ಟೋಲ್ಡ್ ಯು. ಬಹಾಟ್ ಮಾಡ್ಕೊಂಡು ಕುಂತ್ರೆ ಏನೂ ಆಗಲ್ಲ. ನೀವು ಎಷ್ಟು ಕುಂತು ಬಹಾಟ್ ಹ್ಯಾಬಿಟ್ ಮಾಡ್ಕೋತಾರ, ಅದನ್ನ ಕುಂತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರ, ಅವಾಗನೇ ನಿಮಗೆ ಈಸಿ ಆಗೋದು. ತಿಳಿತಾ? ಸೊ ನೆಕ್ಸ್ಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ದ ಸ್ಟಡಿ ರೂಟೀನ್. ಲೈಕ್ ಡಿವೈಡ್ ದ ಟೈಮ್ ಈಕ್ವಲಿ ಅಮಂಗ್ ಆಲ್ ದ ಸಬ್ಜೆಕ್ಟ್ಸ್. ಈಗ ಒಂದ್ ಸಬ್ಜೆಕ್ಟ್ ನಾ ಹೇಳಿದೆ 625 ಔಟ್ ಆಫ್ 625 ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಔಟ್ ಆಫ್ ಔಟ್. ಸೊ ಹೇಗಪ್ಪ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು? ಹೇಗಂದ್ರೆ ನೀವು ಯಾವಾಗ ಎಲ್ಲಾ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರ. ಸೊ ಈಗ ಎಕ್ಸಾಂಪಲ್ ನನಗೆ ಮ್ಯಾಥ್ಸ್ ಡಿಫಿಕಲ್ಟ್ ಆಗ್ತಿದೆ ಅಪ್ಪ, ಸೊ ಮ್ಯಾಥ್ಸ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತ ಹೋಗಿ ನೀವು ಮರ್ತ್ ಬಿಟ್ರೆ ಸೋಷಿಯಲ್ ಸೈನ್ಸ್ ಅನ್ನ, ಸೊ ಸೋಷಿಯಲ್ ಸೈನ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬೀಳುತ್ತೆ. ಸೊ ಏನಾಗತ್ತೆ ಅಲ್ಲಿ, ನೀವು ಒಂದ್ ಯಾವ್ದೋ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಷನ್ ತೆಗಿತೀರಾ. ಸೊ ಆ ಮಿಸ್ಟೇಕ್ಸ್ ಅನ್ನ ರಿಪೀಟ್ ಮಾಡಬೇಡಿ. ಸೊ ಎಲ್ಲಾ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟು. ಔಟ್ ಆಫ್ ಔಟ್ ಬೀಳ್ಬೇಕಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟು. ಎಲ್ಲಾ ಕಡೆ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಬೇಕು. ನಾವ್ ಯಾವ ತರ ಓದ್ಬೇಕು, ಯಾವ ಟಾಪಿಕ್ ಡಿಫಿಕಲ್ಟ್ ಆಗ್ತಿದೆ, ಹೇಗೆ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅವೆಲ್ಲ ಕ್ವಶನ್ ಮಾರ್ಕ್ಸ್ ಅನ್ನ ಆನ್ಸರ್ ಆಗಿ ಸೊಲ್ಯೂಷನ್ ಆಗಿ ಕ್ರಿಯೇಟ್ ಮಾಡ್ಬೇಕು ನೀವು. ತಿಳಿತಾ? ಅದೆಲ್ಲ ಪಾಸಿಬಲ್ ನಿಮ್ದಿಂದ. ಕ್ಲಿಯರಾ? ಸೊ ಅದಕ್ಕೆ ಹೇಳೋದು ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ಸ್ಟೆಟ್ ಡೈಲಿ ಗೋಲ್ಸ್ ಅಂಡ್ ವೀಕ್ಲಿ ರಿವಿಷನ್, ದಟ್ ಇಸ್ ಟಾರ್ಗೆಟ್ಸ್, ಅಂಡ್ ಯೂಸ್ ದ ವೀಕೆಂಡ್ಸ್ ಫಾರ್ ಫುಲ್ ಸಿಲೆಬಸ್ ರಿವಿಷನ್. ವೀಕೆಂಡ್ಸ್ ಕಂಪ್ಲೀಟ್ಲಿ ರಿವಿಷನ್ ಆಗಿ ನೆನಪಿಟ್ಕೊಳ್ಳಿ. ಮೀನ್ಸ್ ಸ್ಯಾಟರ್ಡೆ ಸಂಡೇ ಏನಿರುತ್ತಲ್ಲ, ಸ್ವಲ್ಪ ಹುಡುಗರಿಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ, ಸ್ವಲ್ಪ ಹುಡುಗರಿಗೆ ಬೈ ಸಂಡೇ ಅಷ್ಟು ಹಾಲಿಡೇ ಇರುತ್ತೆ. ಸಂಡೇ ಹಾಲಿಡೇ ಇದ್ರೆ ಮಾರ್ನಿಂಗ್ ಸಂಜೆ ತನಕ ಐ ಅಗ್ರಿ, ಲೈಕ್ ಎಂಜಾಯ್ ಮಾಡ್ಬೋದು, ಇದೇನಿಲ್ಲ ಸ್ಟಡಿ ಹೋಗಿ ಇದನ್ನು ಮಾಡ್ಬೋದು. ಬಟ್ plus you people need to do the revision that what you have learned it from Monday to Saturday. Clear? Next, consistency is greater than the long hours of study. So ಅದೇ ಹೇಳುದು, ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ, ಈಗ ನಾನು ಇವತ್ತು ಕುಂತು 2 ತಾಸು ಓದೆ, ನಾಳೆನೂ 2 ತಾಸು, ನಾಡ್ದು 2 ತಾಸು, ಸೊ ಹೀಗೆ ಓದ್ಕೊಂತ ಹೋದೆಯಪ್ಪ ಡೈಲಿ 2 ಅವರ್ಸ್. ಓಕೆ, ಸೊ ಅದ್ ನೀವು ಓದ್ತಾರಲ್ಲ ಎಕ್ಸಾಮ್ ಟೈಮ್ ನಲ್ಲಿ 2 ತಾಸು ಓದ್ಬೋದು. ಇಟ್ಸ್ ನಾಟ್ ಲೈಕ್ ಎಕ್ಸಾಮ್ ಬಂತಪ್ಪ ನಾ 5 ತಾಸು ಓದ್ಬೇಕು, 6 ತಾಸು ಓದ್ಬೇಕು. ಇಲ್ಲಪ್ಪ, ನೀವು ಡೈಲಿ ಓದಿದ್ರೆ 2 ತಾಸು, ಎಕ್ಸಾಮ್ ಟೈಮ್ ನಲ್ಲಿ 2 ತಾಸಿನಲ್ಲಿ ರಿವಿಷನ್ ಆಗ್ಬಿಡುತ್ತೆ. ನೀವ್ ಇನ್ ಕೇಸ್ ಡೈಲಿ ಕನ್ಸಿಸ್ಟೆನ್ಸಿ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ 10 ತಾಸು ಕುಂತ ಹೋದ್ರೂ ಟಾಪಿಕ್ ಮುಗಿಯಲ್ಲ. ಸೊ ಅದಕ್ಕೆ ಹೇಳೋದು ಡೈಲಿ ವೈಸ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಆಲ್ಮೋಸ್ಟ್ ಎಲ್ಲ ವೇಸ್ಟ್ ಮಾಡಿದಾರೆ 6 ಮಂತ್ಸ್. ಇನ್ ಕೇಸ್ ಮಿಡ್ ಟರ್ಮು ಸರಿ ಹೋಗಿಲ್ಲ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಯು ಪೀಪಲ್ ನೀಡ್ ಟು ಫೋಕಸ್ ರೈಟ್ ನೌ. ಫೋಕಸ್ ಮಾಡಿ ಹೇಗಪ್ಪ ಸ್ಕೋರ್ ಮಾಡಬಹುದು ಅನ್ನೋದು. ತಿಳಿತಾ? ಸೊ consistency, that's what I told. Mindset and the stress management, like stay calm and confident, short breaks, light exercises and meditation. Avoid comparing yourself, focus on the progress. ಅಂದ್ರೆ ಏನು, ಈಗ ಎಕ್ಸಾಂಪಲ್ ಟೆಸ್ಟ್ ಆಯ್ತಪ್ಪ, FA3 ಬರ್ತಿದೆ, FA3 ಬಂತು, FA3 ನಲ್ಲಿ ನಿನ್ನ ಫ್ರೆಂಡ್ ನಿನ್ಕಿಂತ ಜಾಸ್ತಿ ಬಿದ್ದಪ್ಪ. ಸೊ ನಿನಗೆ ಮೋಟಿವೇಶನ್ ತಗೋಬೇಕು, ಅದನ್ನ ಅವ್ನು ನನಗಿಷ್ಟ ಜಾಸ್ತಿ ತಗೊಂಡಿದ್ದಾನೆ, ನಾನು ಒಂದು ಸ್ಕೋರ್ ಮಾಡಬೇಕು, ನಾ ಎಲ್ಲಿ ತಪ್ಪು ಮಾಡಿದೆ ಪೇಪರ್ ನಲ್ಲಿ, ಆನ್ಸರ್ ಶೀಟ್ ಅಂತೂ ಕೊಡ್ತಾರೆ, ಯಾವ ಟಾಪಿಕ್ ಮೇಲೆ ಎಲ್ಲಿ ಮಿಸ್ಟೇಕ್ ಮಾಡಿದೆ ನಾನು, ಅಲ್ಲಿ ನಾನು ಕರೆಕ್ಷನ್ ಮಾಡಬೇಕು. ಸೊ ಈ ತರ ನೀವು ಮೈಂಡ್ಸೆಟ್ ಇಟ್ಕೋಬೇಕು. ಮೈಂಡ್ಸೆಟ್ ಆ ತರ ಇಟ್ಕೊಂಡ್ರೆ ನಿಮ್ದು ಮೋಟಿವೇಶನ್ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ನೀವು ನೆಗೆಟಿವ್ ಆಗಿ ಹೋದ್ರೆ, ಅವ್ನ್ ಮಾರ್ಕ್ಸ್ ಬಿಡಿದಾನೆ, ಐ ಕಾಂಟ್ ಡೂ ದಟ್, ನನಗೆ ಆಗಲ್ಲಪ್ಪ ಅದು, ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅದು ಆಗಲ್ಲ. ಕ್ಲಿಯರ್?
Next is what? Discuss difficult topics with your friends and teachers. Like example, Tanmay, who was the topper, who has scored 625 out of 625. ಅವಳು ಏನ್ ಮಾಡ್ತಿದ್ದಂದ್ರೆ she scored after revaluation. So revaluation ಮಾಡಿದ ತಕ್ಷಣ ಈಗ ಪೇಪರ್ ಬಂತಪ್ಪ, ಆ 625 out of ಬಿದ್ದಿರ್ಲಿಲ್ಲ, ಕಡಿಮೆ ಬಿದ್ದಿತ್ತು. ಅವಳು ಹೋಗಿ ಡಿಸ್ಕಸ್ ಮಾಡಿದ್ಲು ಟೀಚರ್ಸ್ ಜೊತೆ, ಮ್ಯಾಮ್ ನಂಗೆ ಆಕ್ಚುಲಿ ನಾ ಬರ್ದಿದ್ದೆ ಇಷ್ಟು ಮಾರ್ಕ್ಸ್, ನನಗೆ ಇಷ್ಟು ಮಾರ್ಕ್ಸ್ ಬಿದ್ದಿಲ್ಲ. ಡಿಸ್ಕಸ್ ಮಾಡಿದ್ಲು ಫ್ರೆಂಡ್ಸ್ ಜೊತೆ, ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿದ್ಲು, ಸ್ಕೂಲ್ ಟೀಚರ್ಸ್ ಜೊತೆ. ಅವಾಗ ಅವಳಿಗೆ ಗೊತ್ತಾಯ್ತು ನನಗೆ ಬೀಳ್ಬಹುದು, ಅದಕ್ಕೆ ರಿವ್ಯಾಲ್ಯೂಷನ್ ಹಾಕಿದ್ಲು ಅವಳು. ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಅವಳಿಗೆ ಗೊತ್ತಾಯ್ತು ಅವಳು ಆ ಮಾರ್ಕ್ಸ್ ಬಿದ್ದಿದೆ. ಸೊ ಅದಕ್ಕೆ ಹೇಳೋದು, ನೀವು ತಲೆಯಲ್ಲಿ ಇರಬೇಕು ನೀವು ಏನ್ ಬರಿತಿದ್ದೀರ ಅನ್ನೋದು. ನಿಮ್ದು ಏನ್ ಕಾನ್ಸೆಪ್ಟ್, ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಆರಾಮಾಗಿ ಬೀಳ್ಬೋದು. ಅವಳಿಗೆ ಕಾನ್ಫಿಡೆನ್ಸ್ ಇತ್ತು, ಅವಳು ಸ್ಕೋರ್ ಮಾಡಿದ್ಲು. ಅದಕ್ಕೆ ನೀವು ಏನ್ ಟಾಪಿಕ್ ಓದಿದ್ದೀರಾ, ಏನ್ ಡಿಫಿಕಲ್ಟ್ ಆಗ್ತಿದೆ, ಹೋಗಿ ಕೇಳಬೇಕು ಟೀಚರ್ಸ್ ಅನ್ನ. ಸೊ ನೀವು ನನ್ನನ್ನು ಕೇಳ್ಬೋದು, ನಾನು ಸೈನ್ಸ್ ಅನ್ನು ಕಲಿಸ್ತೇನೆ. ಸೊ ಅಲ್ಲಿ ಹೋಗಿ ನೀವು ವಿಡಿಯೋಸ್ ನೋಡಿ, ಎಲ್ಲ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ ಆಲ್ರೆಡಿ. ಸೊ ಅಲ್ಲಿ ನೋಡ್ಬೋದು, ನೀವು ಏನಾದ್ರೂ ಡಿಫಿಕಲ್ಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ವಿಲ್ ಟೆಲ್ ಯು ಪೀಪಲ್ ದ ಆನ್ಸರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಪ್ರಾಮಿಸ್ ಯು ದಟ್. ಕ್ಲಿಯರ್? ಎಕ್ಸಾಮ್ ಸ್ಟ್ರಾಟಜಿ, ಐ ನೋ ಎಕ್ಸಾಮ್ ಸ್ಟ್ರಾಟಜಿ ಈಗ ಯಾಕೆ ಹೇಳ್ತಿದ್ದಾರೆ ಮ್ಯಾಮು ಅನ್ನೋದು. ಸೊ ಈಗ FA3 FA4 ಎಕ್ಸಾಮ್ಸ್ ಬರ್ತಿದೆ. ಈಗಿಂದ ನೀವೇನು ಫಾಲೋ ಮಾಡ್ತಾರಲ್ಲ ಅದು ರಿಫ್ಲೆಕ್ಟ್ ಆಗುತ್ತೆ ಮಾರ್ಚ್ ಎಕ್ಸಾಮ್ನಲ್ಲಿ. ಸೊ ಈಗ ನೀವು ಅದು ಮಾಡಲಿಲ್ಲ ಅಂದರೆ ಮಾರ್ಚ್ ಎಕ್ಸಾಮ್ನಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಸೊ ಅದಕ್ಕೆ ಹೇಳೋದು, ಹ್ಯಾಬಿಟ್ ಮೇಕ್ಸ್ ದ ಪರ್ಫೆಕ್ಟ್. ಓಕೆ, ಸೊ ಹ್ಯಾಬಿಟ್ ಇರಬೇಕಾದ್ರದ್ದು, ಹ್ಯಾಬಿಟ್ ಈಗಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ರಿಫ್ಲೆಕ್ಷನ್ ಮಾರ್ಚ್ನಲ್ಲಿ ತೋರಿಸುತ್ತೆ. ಕ್ಲಿಯರ್? ಸ್ಲೀಪ್ ವೆಲ್, ಕ್ಯಾರಿ ಆಲ್ ದ ಮೆಟೀರಿಯಲ್ಸ್, ಟೇಕ್ ಕಾಮ್, ಅಟೆಂಪ್ಟ್ ಈಸಿ ಕ್ವಶನ್ಸ್ ಫಸ್ಟ್ ಅಂಡ್ ಮ್ಯಾನೇಜ್ ದ ಟೈಮ್ ವೈಸ್ಲಿ, ಡಬಲ್ ಚೆಕ್ ದ ಆನ್ಸರ್ಸ್ ಬಿಫೋರ್ ಸಬ್ಮಿಷನ್. ಸೊ ಈ ಒಂದು ಟಾಪಿಕ್ ಅನ್ನ ನೀವು FA3 FA4 ನಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್ ಜನವರಿನಲ್ಲಿ ಬರ್ತದೆ. ಸೊ ಅವಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಬಹಳ 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 ಕಿಕ್ ಹೊಡೆಯುತ್ತೆ ನಿಮಗೆ, ತಿಳಿತಾ? ನೆಕ್ಸ್ಟ್, ಟಾಪರ್ ಸ್ಟೆಪ್ಸ್ ಅಂಡ್ ಮೋಟಿವೇಶನ್ ಇಸ್ ಸ್ಟಡಿ ಅ ಲಿಟಲ್ ಎವ್ರಿ ಡೇ, ರಿವೈಸ್ ರೆಗ್ಯುಲರ್ಲಿ. ಹೇಳಿದೆ ನಾನು, ಡೈಲಿ ವೈಸ್ ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಈಸಿಯಾಗಿ. ಪ್ರಾಕ್ಟಿಸ್ ಓಲ್ಡ್ ಪೇಪರ್ಸ್, ರೈಟ್ ದ ಆನ್ಸರ್ಸ್ ನೀಟ್ಲಿ. ಆ್ಯಂಡ್ ಪಾಸಿಟಿವ್ ಮೈಂಡ್ ಸೆಟ್ ಇಸ್ ವಾಟ್? ಎವ್ರಿ ಟಾಪರ್ ವಾಸ್ ಒನ್ಸ್ ಅ ಸ್ಟೂಡೆಂಟ್ ಹೂ ಡಿಸೈಡೆಡ್ ನಾಟ್ ಟು ಗಿವ್ ಅಪ್. ಸೊ ನೀವು ಗಿವ್ ಅಪ್ ಕೊಡ್ಲಿಲ್ಲ ಅಂದ್ರೇನೆ ಆಗೋದು. ನಾ ಇವತ್ತು FA3 ನಲ್ಲಿ ಕಡಿಮೆ ಮಾರ್ಕ್ಸ್ ಬಿದ್ದರೆ ನನಗೆ FA4 ನಲ್ಲಿ ಬೀಳಲ್ಲ ಅಂತ ತಲೆಯಲ್ಲಿ ಇಟ್ಕೋಬಾರ್ದು. ನಾನು ಏನು ಬೇಕಾಗ್ಲಪ್ಪ FA4 ನಲ್ಲಿ ಫುಲ್ ಔಟ್ ಆಫ್ ಔಟ್ ಬೀಳಿಸ್ತೇನೆ. ಸೊ ಆ ತರ ಕಾನ್ಫಿಡೆನ್ಸ್ ಇದ್ರೆ ಆರಾಮಾಗಿ ನೀವು ಸ್ಕೋರ್ಸ್ ಮಾಡಬಹುದು. ಕ್ಲಿಯರಾ? ಆರಾಮಾಗಿ ಸ್ಕೋರ್ಸ್ ಅನ್ನ ಮಾಡಬಹುದು. ಸೊ ಈ ತರ ನೀವು ಅಕಸ್ಮಾತ್ ಸ್ಕೋರ್ ಮಾಡೋ ಟಾರ್ಗೆಟ್ ಇದ್ರೆ, ಸೊ ಈಗಂತೂ ಮಿಡ್ ಟರ್ಮ್ ತನ ಮ್ಯಾಮ್ ವೇಸ್ಟ್ ಮಾಡಿದೆ ನಾನು, ನನಗೆ ಏನು ಬೇಕಾದಾಗಲಿ 6 ಮಂತ್ಸ್ ಇದೆ, ನಂಗೆ ಏನೂ ಆಗಲಿ 5 ಮಂತ್ಸ್ನಲ್ಲಿ ನಂಗೆ ಔಟ್ ಆಫ್ ಔಟ್ ಬೀಳಲೇಬೇಕು. ಔಟ್ ಆಫ್ ಔಟ್ ಬೀಳಿಲ್ಲ ಅಂದರೆ ಅದ್ರ ನಿಯರೆಸ್ಟ್ ಅಂತೂ ಬೀಳಾಕಬೇಕು. ಬಟ್ ಅದನ್ನು ಮಾಡಲಿಕ್ಕೆ ಟಾಪರ್ಸ್ ಏನು ಯೂಸ್ ಮಾಡಿದ್ದಾರೆ ಅದನ್ನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಇನ್ನಾದ್ರೂ ಫಾಲೋ ಮಾಡಲೇಬೇಕು ನೀವು. ಇನ್ನು ಫಾಲೋ ಮಾಡಲಿಲ್ಲ ಅಂದರೆ ಭಾಳ ಲೇಟ್ ಆಗುತ್ತೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಸಿಟ್ ಆ್ಯಂಡ್ ಮೇಕ್ ಯುವರ್ ಸ್ಟ್ರಾಟಜಿ ಆಫ್ all the topics, that how I need to complete this topic, how I need to do the smart work. ಇವನ್ನೆಲ್ಲ ಯೂಸ್ ಮಾಡ್ಬೇಕು ನೀವು. ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೇನೆ, ಫುಲ್ ವಿಡಿಯೋನ ನೋಡಿ ಚೆನ್ನಾಗಿ, ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಸೊ ಇನ್ ಕೇಸ್ ಯು ಆರ್ ನ್ಯೂ ಟು ದ ಚಾನಲ್, ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಇಟ್. Till then, see you everyone.